ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ್ ಧಾಮದ ಪ್ರಮುಖರಾದ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ತುಂಟರು ಎಂಬುದು. ನೋಡಿ ಶಾಸ್ತ್ರಿ ಅವರೇ, ಯಾರು ಕಥಾವಾಚಕರಿರ್ತಾರೋ, ಪ್ರವಚನ ನೀಡ್ತಾರೋ, ಸಾಧು ಸಂತರು ಸಾಮಾನ್ಯವಾಗಿ ಸ್ಥಿರ ಮತ್ತು ಗಂಭೀರವಾದ ಸ್ವಭಾವದವರಾಗಿರ್ತಾರೆ. ಆದ್ರೆ ನೀವು ತುಂಬಾ ತುಂಟರು, ಚಂಚಲರು, ಮೋಜ್ ಮಾಡ್ತಾ ಇರ್ತೀರಿ. ಮತ್ತೆ ನಿಮ್ಮ ಭಕ್ತರೆಲ್ಲ ಏನಿದಾರಲ್ಲ, ಅವ್ರ ಜೊತೆನಲ್ಲೂ ಕೂಡ ತುಂಬಾ ಮೋಜ್ ಮಾಡ್ತೀರಿ. ಜಿಸ್ಕಿ ಮಸ್ತಿ ಜಿಂದಾ ಹೈ ಉಸ್ಕಿ ಹಸ್ತಿ ಜಿಂದಾ ಹೈ ವರ್ನಾ ಜಬರ್ದಸ್ತಿ ಜಿಂದಾ ಹೈ. ನಮ್ಮ ಜೀವನದಲ್ಲಿ ಆಸಕ್ತಿನೂ ಇಲ್ಲ, ಅನಾಸಕ್ತಿನೂ ಇಲ್ಲ, ಮೋಹನೂ ಇಲ್ಲ, ನಿರ್ಮೋಹನೂ ಇಲ್ಲ. ನಾವು ವೈರಾಗ್ಯವೂ ಅಲ್ಲ, ಗೃಹಸ್ಥನೂ ಅಲ್ಲ. ವರ್ತಮಾನದಲ್ಲಿ ದೇವರ ಕೃಪೆಯಿಂದ ಎಲ್ಲರ ಜೀವನದಲ್ಲೂ ಅವರದ್ದೇ ಆದ ಪ್ರವೃತ್ತಿ ಇರುತ್ತೆ. ಸ್ವಭಾವದಲ್ಲಿ ಸಾಧುಗಳಿಗೂ ಕೂಡ ಗಂಭೀರತೆನೂ ಬೇಕಾಗತ್ತೆ, ಚಂಚಲತೆನೂ ಇರಬೇಕು. ಆದ್ರೆ ಬದುಕನ್ನ ಆನಂದದಿಂದ ಜೀವಿಸ್ಬೇಕು. ಅದರಿಂದ ನಾವು ಮೋಜಿಂದ ಬದುಕ್ತೀವಿ. ನಾನಂತೂ ಯೋಚನೆ ಮಾಡಲ್ಲ ಜನರಿಗೆ ಏನ್ ಟೆನ್ಷನ್ ಇದೆ ಅಂತ. ನಾವು ಟೆನ್ಷನ್ ತಗೊಳಕ್ ಬಂದಿಲ್ಲ, ಕೆಲವರಿಗೆ ಕೊಡೋಕ್ ಬಂದಿದ್ದೀವಿ. ನಿಮ್ಮ ಈ ಚಂಚಲ ಸ್ವಭಾವ ಏನಿದೆಯಲ್ಲ, ಮತ್ತೆ ಮೋಜಿನ ಸ್ವಭಾವ ಏನಿದೆ, ಇದನ್ನ ಈಗ ಪಡ್ಕೊಂಡಿದ್ದ ಅಥವಾ ಬಾಲ್ಯದಿಂದನೂ ಹೀಗೇನಾ? ಹುಟ್ಟುಗುಣ. ಪ್ರಾಯಶಃ ಹಿಂದಿನ ಜನ್ಮದ ನೆನಪಿಲ್ಲ, ಅದರಲ್ಲೂ ಹೀಗೆ ಇದ್ದಿರಬಹುದು. ನಾವು ಹೀಗೆ ಇದ್ದೀವಿ. ಇದ್ರ ಹಿಂದಿನ ಕಾರಣ ಏನಂದ್ರೆ, ನಾವು ನಮ್ಮ ಗುರುಗಳಿಂದ ಒಂದು ವಿಷಯ ಕಲ್ತಿದ್ದೀವಿ. ಅದೇನಂತಂದ್ರೆ, ನಮ್ಮ ಗುರುಗಳು ಹೇಳಿದ್ರು, ನೀನ್ ಸೀರಿಯಸ್ನ ನೋಡ್ಬೇಕು ಅಂತಂದ್ರೆ ಆಸ್ಪತ್ರೆಗೆ ಹೋಗಿ ನೋಡು ಅಂತ. ಸೀರಿಯಸ್ ಆಗಿರೋರು ಆಸ್ಪತ್ರೆಯಲ್ಲಿ ಸಿಗ್ತಾರೆ. ಜೀವನ ಒಂದು ಸಂಘರ್ಷದ ಕತೆ. ಬದುಕು ಒಂದ್ ರೀತಿ ತಮಾಷೆ ಇದ್ದ ಹಾಗೆ. ಬದುಕ್ಬೇಕು, ಮುಕ್ತವಾಗಿ ಬದುಕ್ಬೇಕು. ಹೇಗ್ ಬದುಕ್ಬೇಕು ಅಂದ್ರೆ, ಯಾರಾದ್ರೂ ನಮ್ ಬದುಕಲ್ ಬಂದ್ರೆ ಆ ತೆರೆದ ಪುಸ್ತಕವನ್ನ ಯಾರ್ ಬೇಕಾದ್ರೂ ಓದ್ಬಹುದು. ನೀವು ಬಾಲ್ಯದಲ್ಲಿ ತುಂಟಾಟ ಮಾಡ್ತಾ ಇದ್ದಾಗ ನೀವು ಸ್ಕೂಲ್ನಲ್ಲಿ ಬೈಸ್ಕೊತಾ ಇದ್ರಾ? ನಮ್ ಟೀಚರ್ ನಮ್ಮನ್ನ ತುಂಬಾ ಇಷ್ಟಪಡ್ತಿದ್ರು. ಬಾಲ್ಯದಿಂದ ಹನುಮಾನ್ಜಿ ಕೃಪೆ, ಗುರುವಿನ ಆಶೀರ್ವಾದ ಇತ್ತು. ಮತ್ತೆ ನಾವು ನಮ್ಮ ಟೀಚರ್ ಇದ್ರಲ್ಲ, ನಾವು ಜಗತ್ತಿನ ಎಂತಹ ವಿಚಿತ್ರ ವಿದ್ಯಾರ್ಥಿ ಅಂದ್ರೆ, ಯಾವ ಟೀಚರಿಂದ ನಾವು ಕಲಿತ್ವೋ ಸಿದ್ಧಿ ಪಡೆದ್ಮೇಲೆ ಅವರನ್ನೇ ನಾವು ಶಿಷ್ಯರನ್ನಾಗಿ ಮಾಡ್ಕೊಂಡ್ವಿ. ನೀವು ಅವರ ಚೀಟಿ ತಯಾರು ಮಾಡ್ಬಿಟ್ರಿ? ಹೌದು, ಅವ್ರ ಚೀಟಿ ತಯಾರಿಸ್ದೆ. ಚೀಟಿ ತಯಾರು ಮಾಡ್ದೆ, ಅದೇನೋ ಸರಿ. ಅವ್ರ ಮನ್ಸಲ್ಲಿ ಹುಟ್ಟಿದ ಭಾವನೆ ಇದೆಯಲ್ಲ. ಅವ್ರು ಹೇಳಿದ್ರು, ನೀವು ನಮ್ ವಿದ್ಯಾರ್ಥಿ ಆಗಿದ್ದಂತೂ ನಿಜ, ಆದ್ರೆ ನಮ್ ಇಚ್ಛೆ ಏನು ಅಂತಂದ್ರೆ ನೀವು ನಮಗೆ ಮಂತ್ರ ದೀಕ್ಷೆ ನೀಡ್ಬೇಕು ಅಂತ. ಮೊದ್ಲು ನಾವು ಅವ್ರಿಗೆ ಎಸ್ಸರ್ ಅಂತಿದ್ವಿ, ಈಗ ಗುರುಪೂರ್ಣಿಮೆ ದಿನ ಅವರು ಜಿ ಗುರುಜಿ ಅಂತಾರೆ. ಈಗ ನಾವ್ ಹೇಳಕ್ ಆಗಲ್ಲ ಆಶೀರ್ವಾದ ಶಿಷ್ಯರೇ ಅಂತ, ನಾವ್ ಅಂತೀವಿ, ನೀವೇ. ಆದ್ರೆ ನಾನ್ ಕೇಳ್ಪಟ್ಟೆ, ನೀವು ಬಾಲ್ಯದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸ್ಬೇಕಾಯ್ತಂತೆ, ಕೊರತೆಗಳು ಎದುರಾದ್ವಂತೆ. ನಮ್ ಬದುಕಿನ ಮೋಜಿಗೆ ಇದು ಒಂದ್ ಕಾರಣ. ಯಾಕೆಂದ್ರೆ ನಮ್ಮ ಬಾಲ್ಯವಂತೂ ಸಂಕಷ್ಟಗಳಿಂದ ಕೂಡಿತ್ತು. ಬದುಕು ವಿಚಿತ್ರ ಸಂಘರ್ಷದಿಂದ ಕಳೀತು. ಈಗ್ಲೂ ಸಂಘರ್ಷಗಳಿದೆ. ಸಂಘರ್ಷ ಕೆಟ್ಟದಲ್ಲ, ಯಾವಾಗ್ಲೂ ಸಂಘರ್ಷ ಇರಬೇಕು. ಯಾರು ಮುಗುಳ್ನಾಗ್ತಾ ಇರ್ತಾರೋ ಅವರು ದುಃಖದಲ್ಲೇ ಬೆಳೆದಿರ್ತಾರೆ. ಯಾರ ಭಾಗ್ಯೋದಯ ಆಗಿದೆಯೋ ಅವರ ಜೀವನದಲ್ಲೂ ಕತ್ಲೆ ಖಂಡಿತ ಇರತ್ತೆ. ನಾವು ಇವತ್ತು ಬೆಳಕಿದೆ. ನಾವು ನಮ್ ಬಾಲ್ಯವನ್ನ ಯಾವ ರೀತಿ ಕಳೆದ್ವಿ ಅಂದ್ರೆ, ಅದು ತುಂಬಾನೇ ವಿಚಿತ್ರವಾಗಿತ್ತು, ಮತ್ತೆ ತುಂಬಾ ಕಷ್ಟದಿಂದ ಕೂಡಿತ್ತು. ಕೆಲವೊಂದ್ಸಲ ಅನ್ಸ್ಬಿಡತ್ತೆ, ಈ ಬಾಲ್ಯದ ಜೀವನಗಳನ್ನ ನೆನ್ಪು ಮಾಡ್ಕೊಳ್ಳೋದು ಬೇಡ ಅಂತ. ಅದು ಎಷ್ಟೇ ಪ್ರಯತ್ನ ಪಟ್ರೂ ಅದು ಬಂದೇ ಬಿಡತ್ತೆ. ನಾವ್ ಹೇಗ್ ತಡೆಯೋಕ್ಕಾಗತ್ತೆ ಹೇಳಿ? ಜೀವನ ಹೇಗಿತ್ತು ಅಂದ್ರೆ, ಊಟಕ್ಕೂ ಗತಿ ಇರ್ಲಿಲ್ಲ, ಬಟ್ಟೆಗೂ ಗತಿ ಇರ್ಲಿಲ್ಲ. ಒಂದೇ ಬಟ್ಟೆಲಿ 2 ವರ್ಷ ಕಳಿಬೇಕಾಗಿತ್ತು. ಊಟಕ್ಕೂ ಕೂಡ ಹಳ್ಳಿಲಿ ಮನೆಗೆ ಹೋಗ್ಬೇಕಾಗಿತ್ತು. ಕೆಲವು ಮನೇಲಿ ಅಕ್ಕಿ ಸಿಕ್ತಿತ್ತು, ಕೆಲವು ಮನೇಲಿ ಹಿಟ್ಟು ಸಿಕ್ತಿತ್ತು. ಆಮೇಲೆ ಅಮ್ಮ ಅಡಿಗೆ ಮಾಡ್ತಿದ್ರು, ಮತ್ತೆ ತಂಗಿ ಇದ್ಲು, ನನ್ ತಮ್ಮ ಕೂಡ ಇದ್ದ. ಮನೇಲಿ ನಾನೇ ದೊಡ್ಡವನು, ನಮ್ ತಂದೆ ಏನೂ ಮಾಡ್ತಿರ್ಲಿಲ್ಲ, ಇವಾಗ್ಲೂ ಏನೂ ಮಾಡಲ್ಲ. ಮತ್ತೆ ಹಳ್ಳಿ ಮತ್ತೆ ಮನೆಗೆ ತಿರುಗಿ ನಾವು ಕಷ್ಟಪಟ್ಟಿದ್ದು ಇವತ್ತಿಗೂ ನೆನ್ಪಿದೆ. ಮತ್ತೆ ನನಗೆ ನೆನ್ಪಿದೆ, ನಮ್ಮೂರಲ್ಲಿ ಪಕ್ಕದ ಮನೆಗೆ ಟ್ರ್ಯಾಕ್ಟರ್ ಬಂತು. ಅವರು ನಮ್ಮನ್ನ ಒಂದ್ ದಿನಕ್ಕೆ ₹1 ಅಂತೆ ನಮ್ಮನ್ನ ಯಾವ ಹೊಲದಲ್ಲಿ ಎಷ್ಟು ಗಂಟೆ ಅಂದ್ರೆ ಅವರ್ಸ್ ಬರ್ಕೊಳ್ಳಿ, ಮತ್ತೆ ಉಳುಮೆ ಮಾಡೋದಕ್ಕೆ ಹೋದಾಗ ಎಷ್ಟು ಗಂಟೆ ಟ್ರ್ಯಾಕ್ಟರ್ ಓಡ್ತು ಅದ್ರ ಗಂಟೆ ಲೆಕ್ಕ ಮಾಡಿ, ಯಾವ ಗದ್ದೆಲಿ ಎಷ್ಟು ಓಡ್ತು ಅಂತ. ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸ್ವಲ್ಪ ನಾವು ಅಷ್ಟೊಂದು ಹುಷಾರಿರ್ಲಿಲ್ಲ. ಆಗ ಲೆಕ್ಕ ಬರ್ಕೊಂಡು ಸಂಜೆ ಮನೆಗೆ ಬಂದಾಗ ಒಂದ್ ನಾಣ್ಯ ಸಿಕ್ತಿತ್ತು. ಆಗ ಸಣ್ಣ ಪಾರ್ಲೆಜಿ ಸಿಕ್ತಿತ್ತು. ಅದನ್ನ ಖರೀದಿ ಮಾಡ್ಕೊಂಡು ಬರ್ತಿದ್ದೆ. 2 ಬಿಸ್ಕೆಟು ತಂಗಿ ತಗೋತಿದ್ಲು, 2 ಬಿಸ್ಕೆಟು ತಮ್ಮ ತಗೋತಿದ್ದ. ಅದನ್ನ ತಿಂತಿದ್ವಿ. ಮತ್ತೆ ಆಗ ಜಾತ್ರೆ ನಮ್ಮ ಪಕ್ಕದಲ್ಲೇ ಖಜುರಾಹೋ ಇದೆ, ಆಗ ಜಾತ್ರೆ ನಡೀತಿತ್ತು. ನಮಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಅಮ್ಮಂಗೆ ಹೇಳ್ತಿದ್ವಿ, ಬೇರೆ ಮಕ್ಳು ಪಪ್ಪಾಯ ತಂದಿದ್ದಾರೆ, ಡಮರು ತಂದಿದ್ದಾರೆ, ನಾವು ಹೋಗ್ಬೇಕು. ಯಾರು ಸಾಲ ಕೊಡ್ತಿರ್ಲಿಲ್ಲ, ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈ ಎಲ್ಲ ಸಂಘರ್ಷಗಳಿದೆಯಲ್ಲ, ಆ ಕರಾಳ ದಿನಗಳಿದೆಯಲ್ಲ, ಇವತ್ತು ಜನರ ಕಣ್ಣಿಗೆ ಹೊಳಿತಾ ಇರಬಹುದು. ಭಾಗೇಶ್ವರ ಧಾಮ, ಭಾಗೇಶ್ವರ ಬಾಬಾ, ಬೆಲೆ ಬಾಳೋ ಚಾರ್ಟೆಡ್, ಮತ್ತೆ ಗಾಡಿಗಳು. ಮತ್ತೆ ಜೀವನದಲ್ಲಿ ಅದೆಷ್ಟು ಕರಾಳ ದಿನಗಳನ್ನ ಕಳೆದಿದೀವೋ ಅದನ್ನ ನಾವು ಮರ್ತಿಲ್ಲ. ನಮ್ ಬಾಲ್ಯ ಸತ್ತಿಲ್ಲ, ಅದನ್ನ ಹಿಡ್ಕೊಂಡಿದೀವಿ. ನಾವೇ ಹಿಡ್ಕೊಂಡಿದ್ದು, ಬೇರೆ ಯಾರೂ ಅಲ್ಲ. ಅದೇನಕ್ಕೆ ಅಂತಂದ್ರೆ, ತಮ್ಮನಿಗಾಗಿ, ತಂಗಿಗಾಗಿ, ಅಮ್ಮನಿಗಾಗಿ, ಸಮಾಜಕ್ಕಾಗಿ, ಹಿಂದೂಗಳಿಗಾಗಿ, ಹಿಂದುತ್ವಕ್ಕಾಗಿ. ಮತ್ತೆ ಈಗ ಈ ಮಟ್ಟಕ್ಕೆ ತಲುಪಿದ್ಮೇಲೆ ಈ ಸ್ಥಿತಿಲಿ
ನಮಗನ್ಸುತ್ತೆ ಆಗಾಗ ಪ್ರಯತ್ನ ಪಡೋಣ, ಆ ದಿನಗಳನ್ನ ಅನುಭವಿಸೋಣ, ಕ್ರಿಕೆಟ್ ಆಡೋ ಮನ್ಸಾಗತ್ತೆ, ಕೆಲವೊಂದ್ಸಲ ಮೋಜು ಮಸ್ತಿ ಮಾಡುವಂಥ ಮನ್ಸಾಗತ್ತೆ. ಆದ್ರೆ ಹಿಂದೂಗಳು ತಲೆ ತಗ್ಗಿಸುವಂತಹ ಕೆಲ್ಸನ ನಾನ್ ಯಾವುದೇ ಕಾರಣಕ್ಕೂ ಯಾವತ್ತೂ ಮಾಡಿಲ್ಲ. ನೋಡಿ, ಇದೆಲ್ಲ ಸರಿನೇ, ಜೀವನದಲ್ಲಿ ಮೋಜು ಮಸ್ತಿ ಮಾಡೋದು ಎಲ್ಲ ಸರಿನೇ. ಆದ್ರೆ ಈಗ ನಿಮ್ಮ ಜೀವನ ಎಷ್ಟು ಬದಲಾಗಿದೆ ಅಂದ್ರೆ, ಅನಂತ್ ಅಂಬಾನಿ ಅವರ ಮದುವೆಗೆ ನೀವು ಆಸ್ಟ್ರೇಲಿಯಾದಿಂದ ಸ್ಪೆಷಲ್ ವಿಮಾನದಲ್ಲಿ ಬಂದಿದ್ರಿ. ಕರೆದ್ರು, ಹೋದ್ವಿ, ಅದ್ರಲ್ಲಿ ತಪ್ಪೇನಿದೆ? ನೀವು ಕರೆದ್ರೆ ನಿಮ್ಮ ಆಪ್ಕೆ ಅದಾಲತಿಗೆ ಬಂದ್ವಿ. ಆದ್ರೆ ನೀವು ಚಾರ್ಟೆಡ್ ಕಳಿಸ್ಲಿಲ್ಲ ಅಷ್ಟೇ. ಅದು ನಿಮ್ ತಪ್ಪು, ನಂದೇನೂ ತಪ್ಪಿಲ್ಲ. ನಮಗೆ ಯಾರೇ ಕರೀಲಿ, ನಾವು ಸಾಧುಗಳು, ಅವ್ರ ಅತ್ಯಂತ ಪ್ರೀತಿ ಪಾತ್ರರು. ಅವ್ರು ಏನ್ ಮಾಡಿದ್ರಲ್ಲ, ಅದ್ಭುತ ಕಾರ್ಯ ಮಾಡಿದ್ರು. ಅವರು ತಮ್ಮ ವಿವಾಹ ಪರಂಪರೆಯನ್ನ, ಮಂಗಳ ಕಾರ್ಯವನ್ನ, ಉತ್ಸವವನ್ನ ಮಹೋತ್ಸವವಾಗಿ ಮಾಡಿದ್ರು. ಸನಾತನ ಸಂಸ್ಕೃತಿಯ ಪ್ರಕಾರ ಮಾಡಿದ್ರು. ಈ ದೇಶದಲ್ಲಿ ಶ್ರೀಮಂತರು ತುಂಬಾ ಇದ್ದಾರೆ. ಆದ್ರೆ ಎಂತ ಶ್ರೀಮಂತಿಕೆ ಇರಬೇಕು ಅಂದ್ರೆ, ಅದರಲ್ಲಿ ಸಾಧುಗಳು ಇರಬೇಕು, ದೇಶದ ನಾಯಕರು ಇರಬೇಕು, ದೇಶದ ನಟರು ಇರಬೇಕು, ಸಂತರು ಇರಬೇಕು, ಮಹಂತರು ಇರಬೇಕು, ಆದರವೂ ಇರಬೇಕು, ಸತ್ಕಾರವೂ ಇರಬೇಕು, ಸಂಭ್ರಮವೂ ಇರಬೇಕು, ಉತ್ಸವವೂ ಇರಬೇಕು. ನಮಗೆ ಅವ್ರ ವಿಷಯ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಅವ್ರು ನನಗೆ ತುಂಬಾ ಪ್ರೀತಿ ವ್ಯಕ್ತಿ ಕೂಡ. ಅವ್ರು ಹೇಳಿದ್ರು ನೀವು ಬರ್ಲೇಬೇಕು ಅಂತ. ಮತ್ತೆ ಫೋನ್ ಮಾಡಿದ್ರು. ನಾನು ಮದುಮಗನಾಗ್ ನಿಲ್ಲಲ್ಲ, ಅಣ್ಣ ಅಂತ ಕರೀತಾರೆ ನನ್ನ. ಎಲ್ಲಿವರೆಗೂ ನೀವು ಬರಲ್ವೋ ಅಂದ್ರು. ನಾನು ಹೇಳ್ದೆ, ಆಸ್ಟ್ರೇಲಿಯಾದಲ್ಲಿದ್ದೀನಿ, ನನ್ ಕತೆ ಇದೆ, ಕತೆ ನಿಂತು ಹೋಗುತ್ತೆ, ನನಗ್ ದಕ್ಷಿಣ ಕೂಡ ಸಿಗೋದಿಲ್ಲ, ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ ಕತೆಗೆ ನಿಮ್ಮನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು, ಹೇಗ್ ಕಳಿಸ್ಕೊಡ್ತೀರಾ ಅಂತ. ಅದಕ್ಕೆ ಅವರು ದೊಡ್ಡ ಹದ್ದಿನ ಗಾಡಿ ಕಳಿಸ್ಕೊಟ್ರು. ನಾವು ವಿಮಾನಕ್ಕೆ ಹೊಸ ಹೆಸರಿಟ್ಟಿದ್ದೀವಿ, ಚೀಲ್ ಗಾಡಿ ಅಂತ. ಅಂದ್ರೆ ಹದ್ದಿನ ಗಾಡಿ, ದೊಡ್ಡ ಹದ್ದಿನ ಗಾಡಿ ಕಳ್ಸ್ಕೊಟ್ರು. ನಾವು ಅದ್ರಲ್ಲಿ ಚೆನ್ನಾಗಿ ನಿದ್ರೆನೂ ಮಾಡ್ಕೊ ಬಂದ್ವಿ, ಸ್ನಾನನೂ ಮಾಡೋ ವ್ಯವಸ್ಥೆ ಇತ್ತು. ವಿಮಾನ ಸೂಪರ್ ಆಗಿತ್ತು. ನಾನು ದೇವ್ರ ಹತ್ರ ಬೇಡ್ಕೊಂಡೆ, ನನ್ನ ಕರ್ಸ್ಬೇಕಾದ್ರೆ ಪ್ರತಿಯೊಬ್ರು ಹಿಂಗೆ ಕರ್ಸ್ಕೊಳ್ಳಪ್ಪ ದೇವ್ರೆ. ಆದ್ರೆ ನೀವು ಆ ಥರ ಕರ್ಸ್ಕೊಳ್ಳಿಲ್ಲ, ಅದು ನಿಮ್ ತಪ್ಪು. ಮತ್ತೆ ನಿಮ್ಗೆ ರೋಲ್ಸ್ ರಾಯ್ಸ್ ಕೂಡ ಕಳ್ಸಿದ್ರಲ್ಲ ಏರ್ಪೋರ್ಟ್ ಇಂದ ಕರೆಸ್ಕೊಳಕ್ಕೆ? ಅದು ಇನ್ನೊಂದ್ಸಲ ಹೋಗಿದ್ದು, ನಾವು ವನತಾರಕ್ಕೆ ಹೋಗಿದ್ವಿ. ಅಲ್ಲಿ ವನತಾರದಲ್ಲಿ ಅಲ್ಲಿ ಒಂದು ಸಣ್ಣ ಕ್ರಮ ಇತ್ತು, ಅನುಷ್ಠಾನದ ಕಾರ್ಯಕ್ರಮ ಇತ್ತು. ಅದಕ್ಕೆ ಅಲ್ಲಿ ಹೋಗಿದ್ವಿ. ಅಲ್ಲಿ ನಾವು ರೋಲ್ಸ್ ರಾಯ್ಸ್ ಹೆಸರು ಕೇಳಿದ್ವಿ, ಆದ್ರೆ ಕೂತಿರ್ಲಿಲ್ಲ. ಆದ್ರೆ ನಿಜ ಹೇಳ, ಎಷ್ಟಿದ್ಯೋ ನಾವು ಅಪ್ಪಂದಂತೂ ಅಲ್ವೇ ಅಲ್ಲ. ಸಿಕ್ತು, ಅದು ಸ್ವಲ್ಪ ಹೊತ್ತಿಗೆ ಸಿಕ್ತು, ಅತಿಥಿ ಹಾಗೆ. ಜೀವನದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲರೂ ಅತಿಥಿಗಳೇ. ಬರ್ತೀವಿ ಹೋಗ್ತೀವಿ, ಇಲ್ಲಿ ಯಾರು ಮಾಲೀಕರಲ್ಲ, ಎಲ್ಲ ಅತಿಥಿಗಳೇ ಜೀವನದಲ್ಲಿ. ಹಾಗೆ ನಾವು ಅತಿಥಿಗಳೇ. ಅವ್ರು ಕರೀತಾರೆ, ಗುರುಗಳೇ ಇದ್ರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಜನಗಳಿಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೋ ಅದನ್ನ ಮಾಡಿ ಅಂತ ನಮಗೆ ಹೇಳ್ತಾರೆ. ಜನಗಳಿಗನ್ಸುತ್ತೆ ನಮ್ಮನ್ನ ಅದ್ರಲ್ಲಿ ಕೂರ್ಸೋದ್ರಿಂದ ನಮಗೆ ಖುಷಿ ಸಿಗುತ್ತೆ ಅಂತ ಅನ್ಕೊಂಡು ಕೂರಿಸ್ತಾರೆ. ನಮ್ ಕತೆನ ಕೇಳಿದಿರ ನೀವೆಲ್ಲ, ತುಂಬಾ ಇಷ್ಟಪಡ್ತಾರೆ. ನೀವ್ ಹೇಳ್ದಂಗೆ ಅವ್ರು ರೋಲ್ಸ್ ರಾಯ್ಸ್ ಕಳ್ಸಿದ್ರು, ನಾನು ಅದ್ರಲ್ಲಿ ಕೂತ್ಕೊಂಡು ಮಜಾ ಮಾಡ್ದೆ. ಅದ್ರಲ್ಲಿ ಉಲ್ಟಾ ಬಾಗ್ಲು ತೆಗಿಯುತ್ತೆ. ಆದ್ರೆ ನೀವು ಯಾವ ಸ್ಟೈಲ್ನಲ್ಲಿ ಇರ್ತೀರೋ ಆ ಫೋಟೋಗಳನ್ನ ಜನಗಳಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ತೋರಿಸಿ. ನೋಡಿ, ನಿಮ್ಮ ಕನ್ನಡಕ, ನಿಮ್ಮ ಜಾಕೆಟ್ ಎಲ್ಲವೂ ಬ್ರ್ಯಾಂಡೆಡ್ ಆಗಿದೆ. ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ಎಲ್ಲಿ ಅದು ಒಂದೇ ಇರೋದು? ಬೇರೆದೆಲ್ಲ ತುಂಬಾ ಲೋ ಕ್ವಾಲಿಟಿದು, 60-70 ರೂಪಾಯಿ ಇದೆಯಲ್ಲ ಅಲ್ಲಿ. ಆಮೇಲೆ ಇವರೆಲ್ಲ ಬರ್ತಾರೆ, ನಮ್ ಶಿಷ್ಯರು, ಪ್ರಿಯ ಶಿಷ್ಯರು ಕೇಳ್ತಾರೆ, ಗುರುಜಿ ಇದನ್ನೆಲ್ಲ ಒಂದ್ಸಲ ಹಾಕೊಂಡ್ ನೋಡಿ, ಚೆನ್ನಾಗ್ ಕಾಣುತ್ತೆ ಅಂತ, ಸಂತೋಷ ಆಗುತ್ತೆ ಅಂತ. ಮತ್ತೆ ಈ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ಗುರುಜಿ ಇದನ್ನ ಒಂದ್ಸಲ ಹಾಕೊಂಡ್ ನೋಡಿ, ನಿಮಗ್ ತುಂಬಾ ಚೆನ್ನಾಗ್ ಕಾಣುತ್ತೆ ಅಂತಾರೆ. ಹಾಕೋತೀನಿ. ನನ್ಗನ್ಸುತ್ತೆ ಇದು ಕೆಟ್ಟದಲ್ಲ ಅಂತ. ಯಾಕೆ ಕೆಟ್ಟದಲ್ಲ ಅಂತಂದ್ರೆ, ನಾನು ಸನ್ಯಾಸ ತಗೊಂಡಿಲ್ಲ, ನಾನ್ ಸಾಧು ಕೂಡ ಅಲ್ಲ, ನಾನ್ ಸಾಧು ಆಗಿದ್ದೀನಿ ಅಂತ ಘೋಷಣೆ ಕೂಡ ಮಾಡಿಲ್ಲ. ಇದನ್ ಧರಿಸೋದೇನ್ ತಪ್ಪಲ್ಲ. ಈ ದೇಶದಲ್ಲಿ ಬಲಾತ್ಕಾರ ಮಾಡೋನು ಕೋಟಿ ರೂಪಾಯಿ ಮನೇಲಿ ವಾಸಿಸ್ತಾನೆ, ಮತ್ತೆ ನಾಟಕ ಮಾಡೋನು ಕೋಟ್ಯಾಂತರ ರೂಪಾಯಿ ಬಂಗ್ಲೆ ಮತ್ತೆ ಗಾಡಿಲ್ ತಿರ್ಗಾಡ್ತಾನೆ. ಈ ದೇಶದಲ್ಲಿ ದ್ರೋಹ ಮಾಡೋನು ಮತ್ತೆ ಲಂಚ ತಗೊಳ್ಳೋನು ಈ ದೇಶದಲ್ಲಿ ದೊಡ್ಡ ಬಂಗ್ಲೆಗಳಲ್ಲಿ ಗಾಡಿಗಳಲ್ಲಿ ತಿರ್ಗಾಡ್ತಿರ್ತಾನೆ. ಒಬ್ಬ ಸಾಧುಗೆ ಕನ್ನಡಕ ಕೊಟ್ರೆ, ಅದನ್ನ ಹಾಕೊಂಡ್ರೆ ಅವನ್ ಬದುಕ್ಬಾರ್ದಾ ಹೇಳಿ? ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾ, ನಮ್ಗೆ ಆಸಕ್ತಿನೂ ಇಲ್ಲ, ಅನಾಸಕ್ತಿನೂ ಇಲ್ಲ, ಅಪೇಕ್ಷೆನೂ ಇಲ್ಲ, ಮತ್ತೆ ಬೇಡನೂ ಅನ್ನಲ್ಲ. ನಮಗೆ ಅಪೇಕ್ಷೆನೂ ಇಲ್ಲ, ಕನ್ನಡಕನೇ ಬೇಕು. ನನಗೆ ಅಪೇಕ್ಷೆನೂ ಇಲ್ಲ ರೋಲ್ಸ್ ರಾಯ್ಸ್ದು. ನಾವು ಎತ್ತಿನ ಗಾಡಿಲೂ ಹೋಗಿದ್ದೀವಿ, ಅದನ್ನ ಯಾರು ತೋರಿಸ್ಲೇ ಇಲ್ಲ. ನಾವು ಮಹಾರಾಷ್ಟ್ರದಲ್ಲಿ ಎತ್ತಿನ ಗಾಡಿಲಿ ಹೋದ್ವಿ. ಅಲ್ಲಿ ಪೂರ್ತಿ ಕೆಸರು ಅಂದ್ರೆ ಕೆಸರು, ಬೇರೆ ವ್ಯವಸ್ಥೆ ಇರಲಿಲ್ಲ. ನಾವು ಕತೆ ಮಾಡೋದಕ್ಕೆ ಎತ್ತಿನ ಗಾಡಿಲಿ ಹೋದ್ವಿ, ಆ ವಾರ್ತೆನ ಯಾರು ತೋರಿಸ್ಲಿಲ್ಲ. ನಾವು ಸೈಕಲಲ್ಲಿ ಹೋದ್ವಿ, ಆ ವಾರ್ತೆನೂ ಯಾರು ತೋರಿಸ್ಲಿಲ್ಲ. ಈ ದೇಶದಲ್ಲಿ ತುಂಬಾ ಕೆಲಸ ಮಾಡಿದೀವಿ ನಾವು, ಆದ್ರೆ ಆ ಸುದ್ದಿಗಳನ್ನ ಯಾರು ತೋರಿಸ್ಲಿಲ್ಲ. ಅದೇ ಕನ್ನಡಕ ಹಾಕೊಂಡಿದ್ದಕ್ಕೆ, ಜಾಕೆಟ್ ಹಾಕೊಂಡಿದ್ದಕ್ಕೆ ಎಲ್ಲರೂ ಚರ್ಚೆ ಮಾಡ್ತಾರೆ. ಇದಕ್ಕೆ ಕಾರಣ ಏನಿರ್ಬೋದು? ನೀವು ನಿಮ್ಮ ಕಥೆನಲ್ಲಿ ಏನು ಹೇಳ್ತೀರಲ್ಲ, लगा कि आग दौलत में हमने ये शौक पाला, हमने शौक पाले हैं, और कोई पूछे तो कह देना कि बागेश्वर वाले हैं. हाँ. ಅಂದ್ರೆ ನೀವು ಬೇರೆಯವ್ರ ಸಂಪತ್ತಿಗೆ ಬೆಂಕಿ ಹಚ್ಚುತ್ತಿದ್ದೀರಾ? ಇಲ್ಲ. ಮೊದಲನೇದಾಗಿ
लगा के आग दौलत, लगा के आग शोहरत में, लगा के आग दौलत में हमने ये शौक पाले हैं. कोई पूछे तो कह देना हम बागेश्वर वाले. ಇದ್ರ ಅರ್ಥ ಏನು ಅಂದ್ರೆ, ಧರಿಸ್ತೀವಿ, ನಮ್ದು ಅನ್ಕೊಳಲ್ಲ. ನಾವಿಲ್ಲೇ ಕೂತಿದೀವಿ, ಆದ್ರೆ ಇದ್ ನಮ್ದಲ್ಲ. ಈ ಜಗತ್ತಲ್ಲಿದ್ದೀವಿ, ನಮ್ದಲ್ಲ. ನಿರ್ಮೋಹಿಗಳು ಹೌದು. ಸಿಕ್ಕಿದ್ರೆ ಬಂದ್ರೆ ವೆಲ್ಕಮ್, ಬರ್ದಿದ್ರೆ ಜನಸಮೂಹ ಕಮ್ಮಿ. ಮತ್ತೆ ನೋಡಿ, ಆರ್ತಿನಲ್ಲಿ ಹೇಳ್ತಾರಲ್ಲ, ನಿನ್ನದನ್ನ ನಿನಗೆ ಅರ್ಪಿಸ್ತಾ ಇದ್ದೀವಿ ಅಂತ. ಹೌದು, ನಂದೇನಿದೆ ಅದ್ರಲ್ಲಿ. ಇದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಾವು ಯಾರ ಭಾವನೆಗಳನ್ನೂ ನೋಯಿಸ್ಬಾರ್ದು ಅಲ್ವಾ? ಶ್ರದ್ಧಾಭಾವದಿಂದ ಯಾರೋ ಬಂದಿದ್ದಾರೆ, ಅವ್ರ ಮನ್ಸಿಗೆ ನೋವುಂಟು ಮಾಡಬಾರ್ದು ಅಲ್ವಾ ನಾವು? ಹೀಗೆಲ್ಲರೂ ಬರ್ತಾರೆ, ಅದಕ್ಕೆ ಭಾವನೆಗಳಿಗೆ ನೋವುಂಟು ಮಾಡಬಾರ್ದು. ಅವ್ರ ಖುಷಿ, ಯಾಕೆಂದ್ರೆ ನಾವಿರೋದೇ ಅವ್ರ ಪ್ರಸನ್ನರಾಗಲು. ಶಿಷ್ಯ ಯಾವ್ದ್ರಿಂದ ಪ್ರಸನ್ನನಾಗ್ತಾನೋ ಗುರು ಅದ್ರಲ್ಲೇ ಪ್ರಸನ್ನನಾಗ್ತಾನೆ. ಪರಮಾತ್ಮ ಪ್ರಸನ್ನನಾದ್ರೆ ಭಕ್ತ ಅದ್ರಿಂದಲೇ ಪ್ರಸನ್ನನಾಗ್ತಾನೆ. ಸಾಧನೆ ಯಾವ್ದ್ರಿಂದ ಪ್ರಸನ್ನವಾಗುತ್ತೋ ಸಾಧಕ ಅದ್ರಲ್ಲೇ ಪ್ರಸನ್ನನಾಗ್ತಾನೆ. ನೀವು ಲಂಡನ್ಗೆ ಹೋಗ್ತೀರಾ, ದುಬೈಗೆ ಹೋಗ್ತೀರಾ, ಯಾರನ್ನ ಪ್ರಸನ್ನಗೊಳಿಸೋದಿಕ್ ಹೋಗ್ತೀರಾ? ಹಿಂದೂಗಳನ್ನ ಪ್ರಸನ್ನಗೊಳಿಸೋದಕ್ ಹೋಗ್ತೀನಿ. ಅಲ್ಲಿರೋ ಭಾರತೀಯರನ್ನ ಪ್ರಸನ್ನಗೊಳಿಸೋದಕ್ ಹೋಗ್ತೀನಿ. ಅಲ್ಲಿರೋ ಮೂಲ ಪರಂಪರೆಯ ಜನರನ್ನ ಪ್ರಸನ್ನಗೊಳಿಸೋದಕ್ ಹೋಗ್ತೀನಿ. ಅಲ್ಲಿರೋ ಆಂಗ್ಲರನ್ನ ಆಕರ್ಷಿಸೋದಕ್ ಹೋಗ್ತೀನಿ. ನೀವು ನಮ್ಮಲ್ಲಿಗ್ ಬಂದ್ರಿ, ನಾವು ನಿಮ್ಮಲ್ಲಿಗ್ ಬಂದ್ವಿ. ಹಾ, ಎಲ್ಲ ಬನ್ನಿ, ವೆಲ್ಕಮ್ ಟು ಯು. ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿ ನೋಡೋಣ. ನಾವು ಹೋಗ್ಲೇಬೇಕು, ಸಾಧುಗಳಂತೂ ಹೋಗ್ಲೇಬೇಕು. ಯಾಕೆಂದ್ರೆ ನಮ್ ಪರಂಪರೆ ಪ್ರಚಾರ ಆಗ್ಬೇಕು, ನಮ್ ಸಂಸ್ಕೃತಿಯ ಪ್ರಚಾರ ಆಗ್ಬೇಕು. ಆದ್ರೆ ಒಂದು ಮಾತಂತೂ ದೃಢವಾಗಿದೆ, ನಮ್ಮ ವಿಚಾರಗಳು ಹೊಸದಾಗಿದ್ರು ಸಹ ನಮ್ಮ ಸಂಸ್ಕಾರಗಳಂತೂ ಪುರಾತನ. ಆದ್ರೆ ನಾನೊಂದು ಮಾತನ್ನು ಕೇಳ್ಪಟ್ಟೆ, ನೀವು ಲಂಡನ್ನಲ್ಲಿ ತುಂಬಾ ಹೊತ್ತು ಬಾತ್ರೂಮಲ್ಲಿ ಸಿಕ್ಕಾಕೊಂಡಿದ್ರಂತೆ. ನನಗಂತೂ ಗೊತ್ತಾಗಲ್ಲ ಎಲ್ಲಿಂದ ತೆಗಿತೀರ ಇದನ್ನೆಲ್ಲ ಅಂತ. ಅದು ನಾವು ಹಳ್ಳಿಯವರು. ಮೊದಲನೇ ಸಲ 9 ಗಂಟೆ ವಿಮಾನದಲ್ಲಿ ಕುತ್ಕೊಂಡು ಹೋಗ್ಬೇಕಿತ್ತು. ಪೂರ್ತಿ ಸಂಕೋಚದಲ್ಲೇ ಏನು ತಿನ್ಬಾರ್ದು ಅಂತ ಅನ್ಕೊಂಡಿದ್ವಿ. ಏನು ತೊಂದರೆ ಆಗ್ಬಾರ್ದು, ಇಂಗ್ಲಿಷ್ ಬೇರೆ ಬರಲ್ಲ, ಹೇಗ್ ನಿಭಾಯಿಸೋದು ಅಂತ. ಇದೊಂದು ಬೇರೆ ಕಷ್ಟ. ಇಂಗ್ಲಿಷ್ನಲ್ಲಿ ಒಂದೇ ಒಂದು ಸೆಂಟೆನ್ಸ್ ಕಲ್ತೆ. ಒಂದೇ ಸೆಂಟೆನ್ಸ್ನ ಕಲ್ತು ನಾನು ಇಡೀ ದೇಶ ಸುತ್ತಿದ್ದೀನಿ. ಐ ಕ್ಯಾನ್ ನಾಟ್ ಸ್ಪೀಕಿಂಗ್ ಇಂಗ್ಲಿಷ್, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ನಾವು ಲಂಡನ್ನಲ್ಲಿ ಇಳಿತಾ ಇದ್ದಂಗೆ ಹಿತ್ರೂ ಅಂತ ಒಂದು ಜಾಗ ಇದೆ, ಅದು ಬೆಂಬ್ಲಿಲಿ. ಅಲ್ಲಿ ನಮ್ಮ ಅನುಯಾಯಿಗಳೆಲ್ಲ ಬಂದಿದ್ರು, ಯಜಮಾನ್ರೆಲ್ಲ ಬಂದಿದ್ರು, ಹೂವಿನ ಮಾಲೆ ಎಲ್ಲ ಹಿಡ್ಕೊಂಡು. ನಾವು ಅವರಿಗೆ ಆಶೀರ್ವಾದ ಮಾಡಿ ಅವ್ರ ಮನೆಗೆ ಹೋದ್ವಿ. ಅವ್ರು ಹೇಳಿದ್ರು ಇದೇ ನಮ್ಮ ಮನೆ ಅಂತ. ನಾವು ಮೊದಲನೇ ಸಲ ಲಂಡನಿಗೆ ಹೋಗಿದ್ದೀವಿ, ಮೊದಲನೇ ಸಲ ವಿದೇಶಕ್ಕೆ ಹೋಗಿದ್ದೀವಿ. ನಾವು ಮನೆ ನೋಡಿದ್ವಿ, ಮರದ ಮನೆ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕೆಳಗಡೆ ಕಾರ್ಪೆಟ್ ಎಲ್ಲ ಹಾಕೊಂಡಿತ್ತು, ದಪ್ಪ ಮೆತ್ತಗಿರೋ ಹಾಸಿಗೆ, ಮತ್ತೆ ಚಳಿನೂ ಇತ್ತು. ನಾವು ಅನ್ಕೊಂಡ್ವಿ ಸ್ನಾನ ಧ್ಯಾನ ಮಾಡಿ ಊಟ ಮಾಡೋಣ ಅಂತ. ನಾನು ಬಟ್ಟೆನೆಲ್ಲ ಬಿಚ್ಚಿ ಒಳಗ್ ಹೋದೆ. ತುಂಬಾ ಕಷ್ಟ ಆಯ್ತು. ನೋಡ್ತೀನಿ ಅಲ್ಲಿ ನಲ್ಲಿನೇ ಇಲ್ಲ. ಅವಾಗ ತುಂಬಾ ಟೆನ್ಷನ್ ಆಯ್ತು. ಬಟ್ಟೆ ಬೇರೆ ಬಿಚ್ಚಿದೀನಿ, ಏನ್ ಮಾಡೋದು? ಅವಾಗ ಟವೆಲ್ ಗಿವೆಲ್ ಸುತ್ಕೊಂಡು ಅದ್ ಹೇಗ್ ನಾಗಬಾಬಾಗ್ ಹೊರಗೆ ಹೋಗೋದು ಹೇಳಿ ನೋಡೋಣ. ಅಲ್ಲೋ ಬಕೆಟ್ ಇಲ್ಲ, ಮಗ್ಗಿಲ್ಲ. ನಾವು ಹಳ್ಳಿಯವರು, ವಿದೇಶ ಬೇರೆ, ಅಲ್ಲಿರೋದು ಬರೀ ಟಿಶ್ಯೂ ಪೇಪರು. ಒಳ್ಳೆ ಪೀಕ್ಲಾಟಕ್ಕೆ ಸಿಕ್ಕಾಕೊಂಡೆ. ಸರಿ, ನಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ಕೆಲಸ ಮುಗಿಸ್ಕೊಳ್ಳೋಣ, ಯಾರು ನೋಡ್ತಾರೆ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ತುಂಬಾ ಕಷ್ಟ ಆಯ್ತು. ಅಲ್ಲೆಲ್ಲೂ ನೀರ್ ಬರೋಕ್ ಜಾಗನೇ ಇಲ್ಲ. ಈ ಟೆನ್ಷನಲ್ಲಿ 30 ನಿಮಿಷ ಕಳೆದೇ ಹೋಯ್ತು. ನಾನು ಎಲ್ಲಿ ಸಿಕ್ಕಾಕೊಂಡ್ನಪ್ಪ ಅಂತ. ನನಗೇನನ್ನಿಸ್ತು ಅಂತಂದ್ರೆ, ಯಜಮಾನ ಮನೇನ್ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆನೆ ನಮ್ಮನ್ನ ಮನೆಗೆ ಸೇರಿಸ್ಬಿಟ್ಟ. ಆಮೇಲೆ ಅಲ್ಲೊಂದು ಬಟನ್ ಇತ್ತು, ಅದ್ ಏನು ಅಂತ ಗೊತ್ತಿಲ್ಲ. ಅದನ್ನ ಮುಟ್ಟಿದ ತಕ್ಷಣ ಅಲ್ಲೇನೋ ಆಯ್ತು, ತಿರುಗಿಸ್ದೆ. ಮತ್ತೆ ಮೇಲ್ ಶವರ್ ಇತ್ತು, ಅಲ್ಲಿಂದ ನೀರ್ ಬರೋದಕ್ಕೆ ಶುರು ಆಯ್ತು. ಸೊ ನನ್ ಕೈ ಸುಟ್ಟೋಯ್ತು. ಆಗ ನನಗನ್ನಿಸ್ತು ಬಿಸಿಲಿದೆ ಅಂತಂದ್ರೆ ತಣ್ಣಗೂ ಇರಬೇಕು ಅಂತ. ನಾನು ಏನೋ ಒಂದು ಮಾಡಿ ಹೇಗೋ ಸ್ನಾನ ಮುಗಿಸ್ಕೊಂಡು ಹೊರಗೆ ಬಂದೆ. ಯಜಮಾನ್ರು ಕೇಳಿದ್ರು, ಗುರುಗಳೇ ಏನಾದ್ರೂ ಅನಾನುಕೂಲ ಆಯ್ತಾ? ನಾನಂದು ಯಾವ ಅನುಕೂಲನೂ ಇಲ್ಲ. ಅವ್ರು ಕೇಳಿದ್ರೆ ಯಾಕೆ? ನನ್ನದೇ ಕೋಟ್ಯಾಂತರ ರೂಪಾಯಿ ಮನೆ, ನಿಮ್ದು 60 ರೂಪಾಯಿ ಬಕೆಟು, 20 ರೂಪಾಯಿ ನಲ್ಲಿ ಫಿಟ್ ಮಾಡೋಕ್ಕಾಗ್ಲಿಲ್ವಾ ಅಂದೆ. ಆಮೇಲೆ ಅವರು ಮಾರನೇ ದಿನ ದೇಸಿ ವ್ಯವಸ್ಥೆ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ನಾವು ಎಲ್ಲೇ ಹೋದ್ರೂ ಕೂಡ ಪ್ಲಾಸ್ಟಿಕ್ ಬಕೆಟು, ನೀರಿನ ಬಾಟ್ಲು ಎಲ್ಲ ತಗೊಂಡು ಹೋಗ್ತೀವಿ. ನಾವು ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಅದನ್ನು ಕತ್ತರಿಸಿಡ್ಕೋತೀವಿ, ನಮ್ಮ ಕೆಲಸ ಮಾಡ್ಕೋತೀವಿ ಅಷ್ಟೇ. ಮತ್ತೆ ಪಿಜ್ಜಾ ತಿನ್ಬೇಕಾಗಿ ಬಂದಾಗ ನೀವು ಹೆದರ್ಕೊಂಡಿದ್ರಂತೆ. ಹೌದು, ಪಿಜ್ಜಾ. ನಿಮ್ಮ ಹತ್ರ ಎಲ್ಲ ಸುದ್ದಿ ಇದೆ. ಅಲ್ಲೊಂದು ಕತೆ ಆಯ್ತು. ಯಜಮಾನ ಮತ್ತೆ ಎಲ್ಲ ಹುಡುಗರು ಸೇರ್ಕೊಂಡಿದ್ರು, ಎಲ್ಲ ಕೂಡಿದ್ರು. ಮತ್ತೆ ಅಲ್ಲಿ ಪ್ರಭಾವನ ನೋಡಿದ್ರು, ಕತೆ ನೋಡಿದ್ರು, ದರ್ಬಾರ್ ನೋಡಿದ್ರು. ನಾವು ಕೂಡ ಹನುಮಂತನ ಸ್ಮರಣೆ ಮಾಡ್ತಾ ಹನುಮಂತನ ಬಾಲ ಅಲ್ಲಾಡಿಸ್ದೆ. ಕೆಲವು ಇಂಗ್ಲಿಷ್ ಜನರು ಕೂಡ ನನ್ ಭಕ್ತರಾಗ್ಬಿಟ್ರು. ಅಲ್ಲಿ ಜನರು ಸಂತೋಷ ಪಟ್ರು. ಒಳ್ಳೇದು, ಬಾಬಾ ತುಂಬಾ ಒಳ್ಳೆಯವರು ಅಂತ ಒಂದ್ ಗಾಡಿ ತಗೊಂಡು ಲಂಡನ್ ಸುತ್ತೋಣ ಅಂದ್ರು. ನಿಮ್ಗೆಲ್ಲ ತೋರಿಸ್ತೀವಿ ಅಂದ್ರು. ಅಲ್ಲಿ ಯಜಮಾನ ಸಹ ಇದ್ರು. ಅವ್ರು ಬಂದ್ರು, ತ್ಯಾಗಿಯವರು ಕೂಡ ಇದ್ರು ಅಲ್ಲಿ. ಅವ್ರಂದ್ರು, ನಿಮಗೆ ನಾವು ಪಿಜ್ಜಾ ತಿನ್ನಿಸ್ತೀವಿ ಅಂತ. ನಾನಂತೂ ತಿಂದೇ ಇರ್ಲಿಲ್ಲ. ನಾವು ಇಳಿತಿದ್ದ ಹಾಗೆ ಅಲ್ಲಿ ಬರ್ದಿತ್ತು ಪಿಜ್ಜಾ ಹಟ್ ಅಂತ. ಇವ್ರೇನ್ ಹಟ್ ಅಂತ ಬರ್ದಿದ್ದಾರೆ ಅಂತ ಅನ್ಕೊಂಡೆ. ಹೋಗ್ತಿಂತಾಳು, ಅವ್ರು ಹೇಳಿದ್ರು ಹಟ್ನ ಅರ್ಥ ಮನೆ ಅಂತ. ನಾವಲ್ಲಿದ್ ಬಿಳಿ ಮೇಡಮ್ನ ನೋಡ್ದಾಗ ಪ್ಲೇಟಲ್ಲಿ ಅವ್ರು ಪಿಜ್ಜಾ ಇಟ್ಕೊಂಡು ತಿಂತಿದ್ದಾರೆ. ಬಿಳಿ ಉದ್ದುದ್ದು ನೋಡಿದ್ರೆ
ಆ ಪಿಜ್ಜದ ಮೇಲೆ ಹಾಕಿರೋ ಬಿಳಿ ಬಿಳಿ ಆ ವೈಟ್ ಇರೋದನ್ನ ನಾವು ನೋಡಿದ್ವಿ. ಅದನ್ನ ಅವರು ಪಿಜ್ಜದ ಮೇಲೆ ಹಂಗೆ ಹಾಕಿದ್ರು. ಅದನ್ನ ನೋಡಿ ನನಗೆ ಅನ್ನಿಸ್ತು ಮಗು ಸಿಂಬಳ ಹಾಕಿರೋ ತರ ಇದೆ ಅಂತ. ನಾನು ಕೇಳ್ದೆ ಇದೇನಿದು ಅಂತ. ಅವ್ರಂದ್ರು ಪಿಜ್ಜಾ ಅಂತ. ನಾನಂದೆ ಇದು ಚಿಕ್ಕ ಮಕ್ಕಳಿಗೆ ಚಳಿಗಾಲದಲ್ಲಿ ಶೀತ ಆದಾಗ ಹಿಂಗ್ ಬರುತ್ತೆ ಅಂತ. ಆಮೇಲೆ ನಾನಂದೆ ನನ್ನನ್ನ ವಾಪಸ್ ಕರ್ಕೊಂಡೋಗಿ ನಾನ್ ತಿನ್ನಲ್ಲ ಅಂತ. ಭಗವಂತನ ಕೃಪೆಯಿಂದ ಇವತ್ತಿನವರೆಗೂ ಅನ್ನದ ತಿರಸ್ಕಾರ ಮಾಡಿಲ್ಲ. ಹೇ ಅನ್ನಪೂರ್ಣೆ ಕ್ಷಮಿಸು ನಮ್ಮನ್ನ. ಅನ್ನದ ತಿರಸ್ಕಾರ ಅಲ್ಲ, ಆದ್ರೆ ಇಲ್ಲಿವರೆಗೂ ನಾವು ಅದ್ರ ಸ್ವಾದ ನೋಡಿಲ್ಲ, ಅಲ್ಲೂ ತಿನ್ಲಿಲ್ಲ. ನಮ್ಮನ್ನ ಕ್ಷಮಿಸಿ, ನಾವು ತಿನ್ನಲ್ಲ, ದಾಲ್ ರೊಟ್ಟಿ ತಿನ್ನಿ, ಪ್ರಭು ನಾಮಸ್ಮರಣೆ ಮಾಡಿ, ಅಷ್ಟೇ ಸಾಕು. ಮತ್ತೆ ನೀವು ಆಸ್ಟ್ರೇಲಿಯಾದಲ್ಲಿ ಇಂಗ್ಲಿಷ್ ಹೇಗ್ ಮಾತಾಡಿದ್ರಿ ಅದ್ರದ್ದೊಂದು ಎಕ್ಸಾಂಪಲ್ ನನ್ನ ಹತ್ರ ಇದೆ. ಆ ವಿಡಿಯೋನ ಜನಗಳಿಗೆ ತೋರಿಸ್ಬೇಕು ಅಂತ ಇದ್ದೀನಿ. Thank you, your family, your business, your work, your relative, all peoples. I'm praying Lord Hanuman and bless for you. Thank you so much. ಅದ್ಭುತ ಅದ್ಭುತ. सही गई, राइट हो गई है. अरे गजब. ತುಂಬಾ ಅದ್ಭುತವಾದಂತ ಇಂಗ್ಲಿಷ್ ಮಾತಾಡಿದ್ರಿ ನೀವು. ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದೇ ಲಾಸ್ಟ್ ಚಾನ್ಸು ಅಂತ. ನನ್ನ ಜೀವನದಲ್ಲಿ ಒಂದು ದೌರ್ಭಾಗ್ಯ ಏನು ಅಂತಂದ್ರೆ, ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅವರೆಲ್ಲ ನೋಡ್ತಾರೆ ಆಪ್ಕೆ ಅದಾಲತ್ ದೇಶದ ಸರ್ವೋತ್ತಮ ಪ್ರೋಗ್ರಾಮ್ ಇದು, ಯಾವ ಸಂದೇಹನೂ ಇಲ್ಲ. ನನ್ನ ಜೀವನದಲ್ಲಿ ದೌರ್ಭಾಗ್ಯ ಆತರ ಹೇಳಕ್ಕಾಗಲ್ಲ, ಅಂದ್ರೆ ಒಂದ್ ಕಮ್ಮಿ ಇದೆ. ನಾನು ಎಲ್ಲದನ್ನೂ ತಿಳ್ಕೊಂಡೆ, ಓದ್ದೆ, ಆಧ್ಯಾತ್ಮದಲ್ಲಿ ನನ್ನ ಗುರುಗಳ ಕೃಪೆಯಿಂದ ಎಲ್ಲ ಸಿಕ್ತು. ಒಂದ್ ಕಡಿಮೆ ಆಯ್ತು, ಇಂಗ್ಲಿಷ್ನ ಕಲಿಯೋದಕ್ಕಾಗ್ಲಿಲ್ಲ. ಇದು ತುಂಬಾ ಬೇಜಾರಾಗತ್ತೆ ನನಗೆ. ಕೊನೆ ಬಾರಿ ನಾನು ನ್ಯೂಜಿಲೆಂಡಿಗೆ ಹೋಗಿದ್ದೆ. ಅಲ್ಲಿ ಪ್ರಧಾನಮಂತ್ರಿ ನನ್ನನ್ನು ಭೇಟಿ ಮಾಡಿದ್ರು. ಅವಾಗ ತುಂಬಾ ಟೆನ್ಷನ್ ಆಯ್ತು. 2-3 ಗಂಟೆಯಿಂದಾನೇ ನನಗೆ ಟೆನ್ಷನ್ ಶುರು ಆಗಿತ್ತು. ಅವ್ರು ಬಂದಾಗ ನಾನು ಏನ್ ಮಾತಾಡ್ಲಿ ಅಂತ. ನಮ್ಮ ಪ್ರಧಾನಿ ಮಂತ್ರಿ ಸಿಕ್ಕಿದಾಗ ನಾನು ಹಿಂದಿಲ್ ಮಾತಾಡ್ದೆ, ಅವಾಗ ಕೆಲಸ ಆಗೋಯ್ತು. ಇಲ್ಲೇನ್ ಮಾತಾಡ್ಲಿ? ಅವ್ರು ನೋಡಿದ್ರೆ ಇಂಗ್ಲೀಷಲ್ಲೇ ಶುರು ಮಾಡಿದ್ರು. ಓ ವೆಲ್ಕಮ್ ಬಾಗೇಶ್ವರ ಬಾಬಾ, ವೆಲ್ಕಮ್ 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 ಅಂತ. ನಾನು ಹೇಳ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಇನ್ನೇನು ಹೇಳಲಿ, ಅದೇ ಬರೋದಲ್ವ ನಂಗೆ. ಆಮೇಲೆ ನಾನು ಕೊನೆಯಲ್ಲಿ ಹೇಳ್ದೆ ಅವರಿಗೆ, ಸಾರಿ ಐ ಕ್ಯಾನಾಟ್ ಸ್ಪೀಕ್ ಇಂಗ್ಲೀಷ್ ಬಟ್ ಐ ಅಂಡರ್ಸ್ಟ್ಯಾಂಡ್ ಅಂತ. ಅದಕ್ಕೆ ನಾವು ಹೇಳೋದು, ನಾವಂತೂ ತಪ್ಪು ಮಾಡಿದ್ವಿ, ನಾವು ತಪ್ಪು ಮಾಡಿದ್ನ ಮುಂದಿನ ಮಕ್ಕಳು ಮಾಡೋದು ಬೇಡ ಅಂತ. ಓದು ತುಂಬಾ ಇಂಪಾರ್ಟೆಂಟ್. ನಿಮ್ ಮಕ್ಕಳಿಗೆ ಬಟ್ಟೆ ಕೊಡಿ ಇಲ್ಲ ಬಿಡಿ, ಸಂಪತ್ತನ್ನ ಕೊಡಿ ಇಲ್ಲ ಬಿಡಿ, ಆದ್ರೆ ಮಕ್ಕಳಿಗೆ ಶಿಕ್ಷಣ ಮಾತ್ರ ಕೊಡ್ಲೇಬೇಕು. ನೀವು ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ನೀವು ನಿಮ್ ಮಗಳನ್ನ ದೊಡ್ಡ ಮನೆಗೆ ಕೊಡಕ್ಕಾಗದೇ ಇರಬಹುದು. ನೀವು ನಿಮ್ ಮಗನಿಗೆ ದೊಡ್ಡ ಬಂಗ್ಲೆನ ಕೊಡಕ್ಕಾಗದೇ ಇರಬಹುದು. ನೀವು ನಿಮ್ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟು ಮುಂದೆ ಅವರನ್ನ ಕಳಿಸಿದ್ರಿ ಅಂತ ಅಂದ್ರೆ, ಸಂಸ್ಕಾರವನ್ನ ಕೊಟ್ಟು ನಿಮ್ ಮಗನ್ನ ಬೆಳೆಸಿದ್ರಿ ಅಂದ್ರೆ, ಅವರಲ್ಲಿ ಮನೆ ಇಲ್ಲ ಅಂತ ಅಂದ್ರೂ ಶಿಕ್ಷಣದ ಸಹಾಯದಿಂದ ಅವ್ರ ಮನೆನೂ ಕಟ್ಕೋತಾರೆ, ದೊಡ್ಡ ಮಟ್ಟಕ್ಕೂ ಬೆಳಿತಾರೆ. ಇದ್ರ ಅರ್ಥ ಇದಲ್ಲ ಇವಾಗ ನಮ್ಮಿಂದ ಕಲಿಯಕ್ಕಾಗಲ್ಲ ಅಂತ ಅಲ್ಲ, ಕಲೀಲೂಬಹುದು. ಇನ್ನೊಂದು ಅರ್ಥ ಇದು, ನಮ್ಗೆ ಕಲಿಯೋಕೆ ಉತ್ಸಾಹ ಇಲ್ಲ ಅಂತಲ್ಲ. ಆದ್ರೆ ಕಾರಣ ಇದೆ, ನಮ್ಮ ಹಿಂದುತ್ವದ ಪ್ರಚಾರ ಆಗ್ಬೇಕು. ನಾನ್ ಕೇಳ್ಪಟ್ಟೆ ನೀವು ಮಾರಿಷಸ್ಸಿಗೆ ಹೋದಾಗ ಅಲ್ಲಿ ಪ್ರೆಸಿಡೆಂಟ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾಗ ಅಲ್ಲೂ ಕೂಡ ನಿಮ್ಗೆ ಇಂಗ್ಲಿಷ್ ಕಷ್ಟ ಆಗಿತ್ತಂತೆ, ನೀವು ಅವ್ರಿಗೆ ಚೀಟಿ ತಯಾರು ಮಾಡಿದ್ರಂತೆ. ಹಾ ಹೌದು, ಅಲ್ಲಿ ಮಾರಿಷಸ್ನಲ್ಲಿ ಪ್ರಧಾನಮಂತ್ರಿ ಮತ್ತೆ ಪ್ರೆಸಿಡೆಂಟ್ ಇಬ್ರನ್ನೂ ಭೇಟಿ ಮಾಡೋದಕ್ಕೆ ಹೋಗಿದ್ವಿ. ಮೊದ್ಲಿಗೆ ಹಾಗೆ ಹೋಗಿದ್ವಿ, ಆಮೇಲೆ ಅನ್ನಿಸ್ತು ಭೇಟಿ ಮಾಡೇ ಬಿಡೋಣ ಅಂತ. ಆಮೇಲೆ ನಮ್ಮೊಬ್ರು ಶಿಷ್ಯ ಇದ್ರು, ಅವ್ರು ಹೇಳಿದ್ರು ಅವ್ರಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿರತ್ತೆ ಅಂದ್ರು. ಆಮೇಲೆ ನಾನಂದೆ ಆಯ್ತು ಕರ್ಕೊಂಡು ಹೋಗಿ ಅಂದೆ. ಆಮೇಲೆ ನನ್ನ ತಲೆಲಿತ್ತು ಹೇಗಪ್ಪ ಆಗತ್ತೆ ಅಂತ. ನಾನು ಪ್ರಾರ್ಥನೆ ಮಾಡ್ದೆ, ಹನುಮಂತನ ಹತ್ರ ಬೇಡ್ಕೊಂಡೆ, ಕೃಪೆ ತೋರಿ ಒಳ್ಳೇದ್ ಮಾಡಪ್ಪ ಅಂತ. ಗುರುಗಳಿಗೆ ಕೈ ಮುಗ್ದೆ ಪ್ರಾರ್ಥನೆ ಮಾಡ್ಕೊಂಡೆ. ಅವ್ರಂತೂ ಒಳ್ಳೆ ರಿಸಲ್ಟ್ನೇ ಕೊಟ್ರು. ಮೊದ್ಲಿಗೆ ಅವ್ರ PA ಹೇಳಿದ್ರು 15 ನಿಮಿಷ ಟೈಮ್ ಇದೆ ನಿಮ್ಗೆ ಅಂತ. ನಿಮಗೆ 15 ಮಿನಿಟ್ಸ್ ಕೊಟ್ಟಿದ್ದೀವಿ, ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ, ಅದು ಭಾರತದ ವಿಷಯವಾಗಿ ಸಂಸ್ಕೃತಿ ವಿಷಯವಾಗಿ ಮಾತಾಡಿ ಅಂದ್ರು. ನಾವು ಹೋಗ್ಬಿಟ್ವಿ ಅಲ್ಲಿ. ನಾವು ನಮ್ಮ ಮಾತುಗಳನ್ನ ತಲುಪ್ಸೋಕೆ ಅವ್ರ ಹತ್ರ ಹೋದ್ವಿ. ಅವ್ರಂದ್ರು ಟ್ರಾನ್ಸ್ಲೇಟರ್ ಮಧ್ಯದಲ್ಲಿದ್ರು, ಅವ್ರೇನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ನಾನಂತೂ ಮೊದ್ಲೇ ಚೀಟಿ ತಯಾರು ಮಾಡಿ ಇಟ್ಕೊಂಡಿದ್ದೆ. ನಮ್ಗಂತೂ ದೊಡ್ಡ ಗೌರವ ಎಲ್ಲ ಸಿಗ್ಬೇಕಾಗಿತ್ತು. ನಾನು ಹೇಳ್ದೆ ಸಿಕ್ಕಿದ್ 15 ನಿಮಿಷದಲ್ಲಿ ಏನ್ ಹಲ್ವಾ ಮಾಡೋದಾ ಅಂತ. 15 ನಿಮಿಷದಲ್ಲಿ ನಮಗಿದೇ ಅರ್ಥ ಆಗಲ್ಲ ಇವ್ರೇನ್ ಹೇಳ್ತಿದ್ದಾರೆ. ಆಮೇಲೆ ನಾವೇನ್ ಮಾತಾಡೋದು? ನಮ್ಮ ಇಂಜಿನ್ ಬಿಸಿ ಆಗೋಕೆ 1-1.5 ಗಂಟೆ ಬೇಕು. ಆಮೇಲೆ ನಾನು ಹನುಮಾನ್ಜಿ ಹತ್ರ ಬೇಡ್ಕೊಂಡೆ, ಗುರುಗಳ ಹತ್ರ ಬೇಡ್ಕೊಂಡು ನಾನು ನನ್ನ ಕೆಲ್ಸನ ಶುರು ಮಾಡ್ಕೊಬಿಟ್ಟೆ. ಆಮೇಲೆ 3-4 ಮಾತನ್ನ ದೇವ್ರ ಹತ್ರ ಹಿಂಟ್ ತಗೊಂಡು ಹಂಗೆ ಹೇಳ್ಬಿಟ್ಟೆ. ಅದು ಅದ್ಭುತವಾಗಿತ್ತು. ಅಲ್ಲಿ ಟ್ರಾನ್ಸ್ಲೇಟರ್ ಇದ್ರಲ್ಲ, ಅವ್ರ ಹತ್ರ ಅಂದೆ, ಅವ್ರ ಹತ್ರ ಹೇಳು ಈ ತರ ಎಲ್ಲ ಇದೆ ಅಂತ, ಮತ್ತೆ ಹಿಂಗೆಲ್ಲ ಇದೆ ಅಂದೆ. ಅವರು ಚೀಟಿ ಹೇಳೋದಕ್ಕಾಗಲ್ಲ, ಅದಕ್ಕೆ ನಾನು ಎಷ್ಟಾಗತ್ತೋ ಅಷ್ಟನ್ನ ಈ ಇಂಗ್ಲಿಷಲ್ಲೇ ಅದು ಇದು ಅಂತ ಹೇಳ್ಬಿಟ್ಟೆ. ಸೆಕ್ಯೂರಿಟಿ ಹತ್ರ ಹೇಳಿದ್ರು ಹೋಗಿ 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 ಅಂದ್ರು. ಆಮೇಲೆ ಬಾಗ್ಲು ಮುಚ್ಚಿ ಆ ಟ್ರಾನ್ಸ್ಲೇಟ್ರು ನಾನು ಅವರು ಎಲ್ಲ 1.5 ಗಂಟೆ ಕೂತ್ಕೊಂಡ್ವಿ. 1-2 ಸಲ ಒಳ್ಳೆ ಚಾ ಕುಡ್ಸಿದ್ರು, ಒಳ್ಳೆ ನೀರ್ ಕುಡ್ಸಿದ್ರು. ಮನ್ಸಲ್ಲೇ ಹೇಳ್ಕೊಂಡ್ವಿ, ದೇವ್ರೇ ಜೈ ಬಜರಂಗ್ ಬಲಿ ಅಂತ. ಆ ಟ್ರಾನ್ಸ್ಲೇಟರ್ ಇದ್ದವನ್ ಕೂಡ ಖುಷಿ ಆಗ್ಬಿಟ್ಟ. ಅವ್ನು ಹೇಳ್ದ ನಮ್ ಸಾಹೇಬ್ರದ್ದು ಇಷ್ಟೊಂದೆಲ್ಲ ಗುಟ್ಟಿದೆ ಅಂತ ನಮಗೆ ಈಗ್ಲೇ ಗೊತ್ತಾಗಿದ್ದು ಅಂತ.
ತುಂಬಾ ಖುಷಿ ಆಯ್ತು. ಎಲ್ಲ ಅಂದ್ರೆ ಹನುಮಂತನ ಮಹಿಮೆ. ಬಜರಂಗ ಬಲಿ ದುಬೈನಲ್ಲೂ ಸಿಕ್ಕಿದ್ರಾ? ಹಾ ಹಾ, ಮಸ್ಕಟ್ ಹೋದ್ವಿ, ಒಮಾನ್ ಹೋದ್ವಿ, ಅಲ್ಲೂ ಸಿಕ್ಕಿದ್ರು, ದುಬೈಲೂ ಸಿಕ್ಕಿದ್ರು. ದುಬೈಲಿ ಅಲ್ಲಿನೊಬ್ರು ಕಲ್ಚರಲ್ ಮಿನಿಸ್ಟರ್ ಇದ್ರು, ಶೇಖ್ ನಿಯಾನ್, ಅವರು ಸಿಕ್ಕಿದ್ರು. ಹಾ, ಭಾರತದಲ್ಲಿ ಕಷ್ಟ. ಭಾರತದಲ್ಲಿ ಅನ್ಸುತ್ತೆ ನಾವು ಮುಸಲ್ಮಾನರು ವಿರೋಧಿ ಅಂತ. ಅಲ್ಲೆಲ್ಲ ರಿಯಲ್ ಮುಸಲ್ಮಾನ್ರಿದ್ದಾರೆ, ಅವರೆಲ್ಲ ರೆಡ್ ಕಾರ್ಪೆಟ್ ಹಾಕಿ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಹಾ, ಯಾಕೆಂದ್ರೆ ನಾನು ತುಂಬಾ ಒಳ್ಳೆಯವನು. ಈಗ ನೀವು ಓದೋದಕ್ಕೆ ಆಕ್ಸ್ಫರ್ಡ್ ಹೋಗ್ಬೇಕು ಅಂತಿದ್ದೀರಿ, PhD ಮಾಡ್ಬೇಕು ಅಂತಿದ್ದೀರಿ ಅನ್ಸುತ್ತೆ. ಸರಿಯಾದ ಸುದ್ದಿ. ನಮ್ಮ ಉದ್ದೇಶ ಏನು ಅಂದ್ರೆ ಜೀವನ ಇಡೀ ವಿದ್ಯಾರ್ಥಿಯಾಗಿರ್ಬೇಕು, ಓದ್ತಾನೆ ಇರಬೇಕು. ಮತ್ತೆ ಯಾವ ಕೆಲಸ ನಾವು ಮಾಡ್ತಿದ್ದೀವೋ ಅದಕ್ಕೆ ಹನುಮಂತನ ಕೃಪೆ ಮತ್ತು ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಿಗೂ ಹೇಳ್ತೀನಿ, ಯಾವುದೇ ವಯಸ್ಸಿನಲ್ಲೂ ವಿದ್ಯಾಭ್ಯಾಸ ಮಾಡ್ಬೋದು. PhD ಯಾವ ವಿಷಯದಲ್ಲಿ ಮಾಡ್ಬೇಕು ಅಂತಿದ್ದೀರಿ? PhD ವಿಷಯ ಏನು ಅಂತಂದ್ರೆ ಕ್ಯಾಂಬ್ರಿಡ್ಜ್ ಇಲ್ಲ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಭೂತಗಳ ಬಗ್ಗೆ. ಇದನ್ನ ಕೇಳಿಸ್ಕೊಂಡು ನೀವು ತುಂಬಾ ನಗ್ಬೋದು. ಒಂದ್ ವಿಷಯ ಇವಾಗ ಶುರುವಾಗಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲೂ ಕ್ಯಾಂಬ್ರಿಡ್ಜ್ನಲ್ಲೂ ಕೂಡ ಮತ್ತೆ ಅಮೆರಿಕದಲ್ಲಿ ತುಂಬಾ ಯೂನಿವರ್ಸಿಟಿನಲ್ಲಿ ಒಂದ್ ವಿಷಯ ಆಯ್ತು, ಪ್ಯಾರಾನಾರ್ಮಲ್ ಅಂತ. ಪ್ಯಾರಾನಾರ್ಮಲ್ ಅಂತ ಒಂದು ಸಬ್ಜೆಕ್ಟ್ ಶುರುವಾಗಿದೆ. ಪ್ಯಾರಾನಾರ್ಮಲ್ ಅಂದ್ರೆ ಅದೃಶ್ಯ ಶಕ್ತಿಗಳ ಬಗ್ಗೆ, ಭೂತಗಳ ಬಗ್ಗೆನೆ ತಿಳ್ಕೊಳ್ಳೋದು. ನಮ್ ಕೆಲ್ಸನೂ ಅದೇ, ಭೂತನ ಓಡ್ಸೋದು. ಈ ದೇಶದಲ್ಲಿ ತುಂಬಾ ಜನ ನಮ್ ಕಡೆ ಬೆರಳು ತೋರಿಸ್ತಾರೆ. ಈ ದೇಶದಲ್ಲಿ ಬಹಳಷ್ಟು ಜನ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾವು ಅಂಧವಿಶ್ವಾಸ ಹರಡ್ತೀವಿ. ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯ ಕೆಲವು ಸದಸ್ಯರು ನಮ್ ಕಡೆ ಬೆರಳು ತೋರಿಸಿದ್ರು. ಅವತ್ತೇ ನಾವು ನಿಶ್ಚಯ ಮಾಡಿದ್ವಿ, ಇದರ ಪ್ರಮಾಣ ಪತ್ರವನ್ನು ನಾವು ತಗೊಂಡ್ ಬರ್ತೀವಿ. ಅದೇ ವಾಸ್ತವಿಕತೆಯಿಂದ ನಾವು ಕೆಲಸ ಮಾಡ್ತೀವಿ. ಈಗ ಗುರುವಿನಿಂದ ಪಡೆದ ಜ್ಞಾನದಿಂದ ಇದನ್ನ ಮಾಡ್ತಿದೀವಿ. ಇದಕ್ಕೆ ವಿಜ್ಞಾನವನ್ನು ಜೋಡಿಸಿ PhD ಮಾಡಿ ಪ್ಯಾರಾನಾರ್ಮಲ್ ಮೇಲೆ ಕೆಲಸ ಮಾಡಿ ಜನರ ನಕಾರಾತ್ಮಕತೆನ ದೂರ ಮಾಡ್ತೀನಿ. ನೋಡಿ, ಈಗೆಲ್ಲ ಯುವಜನಗಳು ನಿಮ್ಮ ವಿದೇಶ ಯಾತ್ರೆಗಳನ್ನ ನೋಡ್ತಾರೆ, ನಿಮ್ಮ ಗಾಡಿಗಳನ್ನ ನೋಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಇವರು ಶ್ರೀಮಂತರ ಗುರು ಆಗ್ಬಿಟ್ಟಿದ್ದಾರೆ ಅಂತ, ಬಡವರಿಂದ ದೂರ ಆಗ್ಬಿಟ್ಟಿದ್ದಾರೆ ಅಂತ. ವಾಹ್, ಬಡವರಿಂದ ನಾವು ಸಂಬಂಧ ಕಳ್ಕೊಂಡ್ರೆ ನಾವು ಜೀವಿಸಕ್ಕಾಗಲ್ಲ. ಯಾಕೆಂದ್ರೆ ನಮ್ ಜೀವನ ಬಡತನದಲ್ಲಿತ್ತು, ಇವತ್ತು ಕೂಡ ಅದೇ ಇದೆ, ಮುಂದೆನೂ ಅದೇ ಇರುತ್ತೆ. ಎಲ್ಲಿವರೆಗೂ ಜೀವನ ಇರುತ್ತೋ ನಿನ್ನೆ ಹೇಗಿತ್ತು ಹಾಗೇ ಇರ್ತೀನಿ. ಹಾ, ಜನ ಭೇಟಿ ಮಾಡಕ್ ಬಂದಾಗ ಕೆಲವು ನಿರ್ಬಂಧಗಳು ಖಂಡಿತ ಇರುತ್ತೆ. ನಾವು ಜೀವನದಲ್ಲಿ ಯಾವತ್ತೂ ಬದಲಾಗಿಲ್ಲ. ಇವತ್ತು ಆ ಹೆಣ್ಮಕ್ಳ ಮದ್ವೆ ಮಾಡಿಸ್ತೀನಿ, ಯಾರಿಗೆ ತಂದೆ ತಾಯಿ ಇರಲ್ವೋ, ಬಡವರೋ ದೀನದಲ್ಲಿದ್ರೋ. ಇವತ್ತು ಭಂಡಾರ, ಯಾರು ಖಾಲಿ ಹೊಟ್ಟೆಲ್ ಹೋಗ್ಬಾರ್ದು. ಈಗ್ಲೂ ಭಾಗೇಶ್ವರ ಧಾಮದಲ್ಲಿ ಇರ್ತೀವಿ, 18 ಗಂಟೆಗಳು ಎದ್ದಿರ್ತೀವಿ, ಒಬ್ಬೊಬ್ಬ ವ್ಯಕ್ತಿನೂ ಭೇಟಿ ಮಾಡ್ತೀವಿ. ಜನ ಹೆಚ್ಚಾಗ್ತಿದ್ದಾರೆ, ಅದಕ್ಕೆ ಎಲ್ರನ್ನೂ ಭೇಟಿ ಮಾಡಕ್ ಆಗ್ತಿಲ್ಲ. ಆದ್ರೆ ನಮ್ ಕೈಲಾದಷ್ಟು ಜನರನ್ನ ಎಷ್ಟೋ ಸಲ ಊಟ ಬಿಟ್ಬಿಡ್ತೀನಿ. ಆದ್ರೆ ಜನರ ಸೇವೆನ್ ಮಾತ್ರ ಬಿಡಲ್ಲ. ನಿನ್ನೆ ಹೇಗಿದ್ವೋ ಇವತ್ತು ಹಾಗೇ ಇದ್ದೀವಿ. ಬಾಕಿ ಮಾತಾಡೋರು ರಾಮನ್ನೇ ಬಿಡ್ಲಿಲ್ಲ, ನಾವು ಸಾಧಾರಣ ಮನುಷ್ಯ, ನಮ್ಮನ್ ಬಿಡ್ತಾರ? ನೋಡಿ, ಅಖಿಲೇಶ್ ಯಾದವ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನೀವೇನಾದ್ರೂ ಭಾಗೇಶ್ವರ್ ಬಾಬಾ ಅವರ ಕತೆ ಕಾರ್ಯಕ್ರಮ ಆಯೋಜಿಸಬೇಕಾದ್ರೆ 50 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡ್ಬೇಕಾಗತ್ತೆ ಅಂತ. ಬಡವರಿಗಂತೂ ಅವರ ಕತೆ ನಡೆಸೋದಕ್ಕೆ ಸಾಧ್ಯನೇ ಆಗಲ್ಲ ಅಂತಾರೆ. ನಾವು ಆಪ್ಗೆ ಅದಾಲತ್ನ ಮೂಲಕ ಅವರಲ್ಲಿ ನಿವೇದನೆ ಮಾಡ್ಕೋತಾ ಇದ್ದೀವಿ. ಅದು ದಕ್ಷಿಣ ನಾವು ತಗೊಳ್ತೀವಿ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಅವ್ರು ಹೇಳಿದಷ್ಟು ದುಡ್ಡು ನನಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಆದ್ರೆ ಅವ್ರ ಹತ್ರ ಕೇಳ್ಕೊತೀನಿ, ಅವ್ರಿಗೆ ಶ್ರದ್ಧೆ ಬಂದಾಗ ನಮ್ಮಿಂದ ಕಥೆ ಮಾಡಿಸ್ಲಿ. ನಾವು ಅವ್ರ ಊರಲ್ಲಿ ಅವರು ಎಲ್ಲಿ ಹೇಳ್ತಾರೋ ಅಲ್ಲಿಗೆ ಬರ್ತೀವಿ. ಟೆಂಟು ನಮ್ದೇ ತರ್ತೀವಿ, ಸೌಂಡ್ ಕೂಡ ನಮ್ದೇ ತರ್ತೀವಿ. ಅವರೇ ಅತಿಥಿ ಆಗಿರ್ಬೇಕು. ₹1 ದಕ್ಷಿಣ ತಗೊಳ್ಳಲ್ಲ, ನಾವು ಕಥೆನ ಮಾಡ್ಬಿಟ್ಟು ಹೋಗ್ತೀವಿ. ಆದಿವಾಸಿಗಳ ಕಥೆನೋ, ಆದಿವಾಸಿಗಳ ಕ್ಷೇತ್ರಕ್ಕೆ ಹೋಗಿ ಅವ್ರನ್ನೇ ಅತಿಥಿಯರನ್ನಾಗಿ ಮಾಡಿ ನಮ್ ಟೆಂಟ್ ಹಾಕಿ ನಮ್ಮ ಸೌಂಡ್ ಹಾಕಿ ನಾವು ಕತೆಗಳನ್ನ ಮಾಡಿ ಬಂದಿದ್ದೀವಿ. ಇವ್ರು ಅದ್ರ ಗುಣಗಾನನ ಇವತ್ತಿನವರೆಗೂ ಮಾಡಿಲ್ಲ. ನಾವು ಇವತ್ತು ದಕ್ಷಿಣ ತಗೋತೀವಿ. ಅದಕ್ಕೆ 2 ಕಾರಣಗಳಿದೆ. ಆ ಕಾರಣ ಏನು ಅಂದ್ರೆ, ಮೊದಲನೇದು ಕ್ಯಾನ್ಸರ್ ಹಾಸ್ಪಿಟಲ್ ಮಾಡ್ಸೋಕೆ. ನಮ್ ಕ್ಷೇತ್ರ ತುಂಬಾ ಹಿಂದುಳಿದಿದೆ, ಅಲ್ಲಿ ಕಡು ಬಡತನ ಇದೆ, ಜನರು ನಂಬಿಕೆ ಹೆಸರಲ್ಲಿ ಧರ್ಮ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇಚ್ಛೆ, ನಾವು ಮಂದಿರ ಕಟ್ಟೋ ಬದಲು ಹಾಸ್ಪಿಟಲ್ನ ಕಟ್ಟಿ ಸಾಯೋಣ ಅಂತ. 2ನೇದು ಅನ್ನಪೂರ್ಣ ಭಂಡಾರ. ಅದು ನೋಡಿ, ನಮ್ಮಪ್ಪ ಅಂತೂ ಮುಖ್ಯಮಂತ್ರಿ ಆಗಿರ್ಲಿಲ್ಲ. ಹಾಗಿದ್ಮೇಲೆ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ದಕ್ಷಿಣ ತಗೊಳ್ಳೇಬೇಕು. ಶ್ರದ್ಧಾಪೂರ್ವಕವಾಗಿ ಕೊಡ್ತಾರೆ ಕೆಲವರು, ಅದು ನಾವು ತಿರಸ್ಕಾರ ಮಾಡಲ್ಲ. ಆದ್ರೆ ಈ ದೇಶದ ಯಾರಾದ್ರೂ ವ್ಯಕ್ತಿ ಶ್ರೀಮಂತ ಹೃದಯವಂತಿಕೆ ಇದ್ದವರು ಅವರು ಮನಸ್ಸಿಗೆ ಬಂದ್ರೆ ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತೆ ಅನ್ನಪೂರ್ಣ ಭಂಡಾರದ ಸಂಕಲ್ಪ ಮಾಡಿ ಅವರು ಮನಸ್ ಮಾಡಿ ಅದನ್ನ ನಡ್ಸೋಕ್ ತಯಾರಾದ್ರು ಅಂದ್ರೆ, ನಾನು ಆಪ್ಕೆ ಅದಾಲತ್ನಲ್ಲಿ ಶಪಥ ಮಾಡಿ ಹೇಳ್ತೀನಿ, ನಾನು ಹನುಮಂತನನ್ನು ತಗೊಂಡ್ ಬಂದಿದ್ದೀನಿ, ಇದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ಬದುಕಿರೋವರೆಗೂ 1 ಪೈಸೆ ಕೂಡ ದಕ್ಷಿಣೆ ತಗೊಳ್ಳಲ್ಲ ಅಂತ ನಾವು ಅವರಿಗೆ ಕೊಡ್ತೀನಿ. ಈ 2 ಕನಸುಗಳನ್ನ ಪೂರ್ತಿ ಮಾಡ್ಕೊಡ್ಲಿ, ನನಗೆ ಬೇರೆ ಯಾವ ಅಪೇಕ್ಷೆನೂ ಇಲ್ಲ. ನಮ್ಮ ಭಜನೆ, ನಮ್ಮ ಕತೆ, ನಮ್ಮ ಪ್ರವಚನ ಯಾವತ್ತೂ ಹಣಕ್ಕಾಗಲ್ಲ.
ಯಾರಾದ್ರೂ ಕೊಟ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಏನ್ ತಪ್ಪಿದೆ ಹೇಳಿ? ಈ ದೇಶದಲ್ಲಿ ನಾಟಕ ಮಾಡೋರು ಕೋಟಿ ತಗೋತಾರೆ, ನಾಯಕರು ಕೂಡ ತಮ್ಮ ಸಂಬಳ ತಗೋತಾರೆ ತಾನೆ, ಅದಲ್ದೆ ಲಂಚ ಕೂಡ ತಗೋತಾರೆ. ನೋಡಿ, ಹಾಲಲ್ಲಿ ಸ್ನಾನ ಮಾಡೋರು ಯಾರು ಇಲ್ಲ. ಒಂದ್ ವೇಳೆ ದಕ್ಷಿಣೆ ತಗೊಂಡು ಯಾರಾದ್ರೂ ಹೆಣ್ಮಕ್ಳು ಜೀವನ ಸರಿಪಡಿಸಿದ್ರೆ, ದಕ್ಷಿಣೆ ತಗೊಂಡು ಅನ್ನದಾನ ಮಾಡಿದ್ರೆ, ದಕ್ಷಿಣೆ ತಗೊಂಡು ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಿಸ್ಕೊಟ್ರೆ, ನನ್ ಪ್ರಕಾರ ಇದು ಅತ್ಯುತ್ತಮವಾದ ಕೆಲಸ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡ್ಲೇಬೇಕು.